ಇನ್ನು ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿರೋದು ಸಂತಸ ತಂದಿದೆ ಎಂದು ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದಾರೆ. ಬಿಡುಗಡೆಯಾಗಿರೋದು ಖುಷಿ ತಂದಿದೆ. ಇನ್ನು ಪ್ರಕರಣ ಇತ್ಯರ್ಥವಾದ್ರೆ ಅಷ್ಟೇ ಸಾಕು ಎಂದರು. ಜೊತೆಗೆ ಪವಿತ್ರ ಕರೆ ಮಾಡಿ ಭೇಟಿ ಆಗೋಣ ಅಂದ್ರೆ ಆಗ್ತೇನೆ. ನಾನೇ ಖುದ್ದಾಗಿ ಹೋಗಿ ಡಿಸ್ಟರ್ಬ್ ಮಾಡಲ್ಲ. ನಾನು ಈಗಲೂ ಪವಿತ್ರ ಗೌಡರನ್ನ ಪ್ರೀತಿ ಮಾಡ್ತೀನಿ. ದರ್ಶನ್ ಮತ್ತು ಪವಿತ್ರ ಒಳ್ಳೆ ಫ್ರೆಂಡ್ಸ್ ಅಂತ ಪವಿತ್ರ ಗೌಡ ಮಾಜಿ ಪತಿ ಹೇಳಿದ್ದಾರೆ. ಜೈಲಿಂದ ಬಿಡುಗಡೆಯಾದ ಪವಿತ್ರ ಗೌಡ. ಪವಿತ್ರ ರಿಲೀಸ್ ಆಗಿದ್ದು ಖುಷಿ ತಂದಿದೆ. ಪವಿತ್ರ ಮಾಜಿ ಪತಿ ಸಂಜಯ್ ಸಿಂಗ್ ಹರ್ಷ. ಹೌದು, ಕೊಲೆ ಕೇಸಲ್ಲಿ ಪವಿತ್ರ ಗೌಡ 6 ತಿಂಗಳ ಜೈಲುವಾಸ ಅನುಭವಿಸಿದ ಬಳಿಕ ಇದೀಗ ಜಾಮೀನು ಪಡೆದು ಜೈಲಿಂದ ಹೊರಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಮಂಗಳವಾರ ರಿಲೀಸ್ ಆಗಿ ಅಮ್ಮನ ಮನೆ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಪತಿ ಸಂಜಯ್ ಸಿಂಗ್ ಕೂಡ ಬೆಂಗಳೂರಿಗೆ ಬಂದಿದ್ದು ಪವಿತ್ರ ರಿಲೀಸ್ ಆಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಖುಷಿ ಆಗಿದೆ, ತುಂಬ ಚೆನ್ನಾಗಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ದ ಥಿಂಗ್ ಇಸ್ ಆ ದೇವರು ನನ್ನ ಮಾತು ಕೇಳಿದ್ರು. ಕೇಸ್ ಸಾಲ್ವ್ ಆಗಿಬಿಟ್ರೆ ಸಾಕು ಅನಿಸುತ್ತೆ. ಎಲ್ಲರೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಸಿಕ್ಕಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಯಾರು ತಪ್ಪು ಮಾಡಿಲ್ವೋ ಎಲ್ಲರೂ ಆಚೆಗೆ ಬರಬೇಕು ಮೇಡಮ್. ಇನ್ನು ಈ ಪ್ರಕರಣದಲ್ಲಿ ಪವಿತ್ರದೇನೂ ತಪ್ಪಿಲ್ಲ ಎಂದು ಆರಂಭದಿಂದಲೂ ಹೇಳ್ತಾ ಬಂದಿರುವ ಸಂಜಯ್ ಸಿಂಗ್ ಈಗಲೂ ಅದೇ ಮಾತುಗಳನ್ನ ಆಡ್ತಿದ್ದಾರೆ. ಪವಿತ್ರಗಾಗಿ ಬದುಕಿನುದ್ದಕ್ಕೂ ಕಾಯುವುದಾಗಿ ಉಚ್ಚರಿಸಿದ್ದಾರೆ. ಅವರೇ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ್ರೆ ಭೇಟಿ ಮಾಡ್ತೀನಿ, ಇಲ್ಲಾಂದರೆ ನಾನು ಪಾರ್ಟಿಗೆ ನಾನು ಹೋಗ್ಬಿಟ್ಟು ಭೇಟಿ ಮಾಡೋಣ ಮೇಡಮ್. ಯಾಕಂದರೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಈ ಟೈಮಲ್ಲಿ ಅವ್ರ ಮೆಂಟಲ್ ಸಿಚುವೇಷನು, ಹಾರ್ಟ್ ಸಿಚುವೇಷನು, ಫೀಲಿಂಗ್ ಸಿಚುವೇಷನು, ಇಂಥ ಟೈಮಲ್ಲಿ ನಾನು ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇಫ್ ಶಿ ವಾಂಟ್ಸ್ ಟು ಮೀಟ್ ಮಾಡು ಸಂಜು ಬಾ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ. ಜೈಲಿಂದ ಹೊರಬಂದಾಗ ಪವಿತ್ರ ನೇರವಾಗಿ ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ಹರಕೆ ತೀರಿಸಿದ್ರು. ಈ ವಿಚಾರವಾಗಿ ಮಾತನಾಡಿರುವ ಸಂಜಯ್ ಸಿಂಗ್, ವಜ್ರ ಮುನೇಶ್ವರ ಪವಿತ್ರ ಕುಲದೇವರಾಗಿದ್ದು ದೇವರನ್ನ ಪವಿತ್ರ ನಂಬ್ತಾರೆ. ಅಲ್ಲಿ ಏನು ವರ ಕೇಳ್ತೀವೋ ಹಾಗೆ ಆಗುತ್ತದೆ ಎಂದಿದ್ದಾರೆ. ವಜ್ರ ಮುನೇಶ್ವರ ದೇವಸ್ಥಾನದಲ್ಲಿ ನಾನು ಪವಿತ್ರ ಯಾವಾಗಲೂ ಹೋಗ್ತಾ ಇದ್ವಿ. ನಮ್ಮ ಮಗಳದು ಫಸ್ಟ್ ಟೈಮ್ ಕೂದಲು ತೆಗಿತಾರಲ್ವ, ಅಲ್ಲೇ ತೆಗೆಸಿರೋದು. ಸೊ ಇಟ್ಸ್ ಅವರ್ ಫ್ಯಾಮಿಲಿ ಗಾಡ್. ಆ ದೇವ್ರನ್ನ ತುಂಬ ನಂಬ್ತೀನಿ ಮೇಡಮ್. ನಾನು ಪವಿತ್ರ ಯಾವಾಗಲೂ ಹೋಗ್ತಾ ಇರ್ತೀವಿ, ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಆ ದೇವರಲ್ಲಿ ತುಂಬ ಶಕ್ತಿ ಇದೆ ಮೇಡಮ್. ನಿಮ್ಗೆ ಏನಾದರೂ ಕಷ್ಟ ಇದ್ರೆ, ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ದೇವ್ರ ಹತ್ರ ಹೋಗ್ಬಿಟ್ಟು ಆಗತ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ಅದೇನೇ ಇರಲಿ, ಪವಿತ್ರ ಸಂಜಯ್ ಸಿಂಗ್ 2012ರಲ್ಲೇ ವಿಚ್ಛೇದನ ಪಡೆದಿದ್ದಾರೆ. ಈಗಲೂ ಪವಿತ್ರ ಜೊತೆ ಮತ್ತೆ ಸಂಬಂಧ ಕೂಡುವ ನಿರೀಕ್ಷೆಯಲ್ಲಿದ್ದಾರೆ ಸಂಜಯ್ ಸಿಂಗ್. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.